ಸರ್ ಇನ್ನು ಸಿನಿಮಾದ ಗ್ರಾಫಿಕ್ಸು ಮತ್ತು ಸಿ ಜಿ ವರ್ಕ್ ಬಗ್ಗೆ ಮಾತಾಡಲೇಬೇಕು ಸರ್. ಎಲ್ಲೂ ಕೂಡ ಒಂದು ಮೂಮೆಂಟಲ್ಲೂ ಕೂಡ ಇದು ಗೊತ್ತಾಯಿತು ಅಥವಾ ಇದು ಸ್ವಲ್ಪ ಸರಿ ಹೋಗ್ಬೇಕಿತ್ತು ಅಂತ ಅನ್ನಿಸ್ಲಿಲ್ಲ. ಸೊ ಆ ವಿಚಾರದಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡಿ? ಇಲ್ಲ ಖಂಡಿತ. ಮೊದಲನೇದಾಗಿ ಸಿನಿಮಾ ಸ್ಪೀಡ್ ಇತ್ತು. ಎರಡನೇದಾಗಿ ಅವ್ರು ತುಂಬ ವರ್ಕ್ ಮಾಡಿದ್ದಾರೆ ಆ್ಯಕ್ಚುಲಿ. ನವೀನ್ ಅವರು, ನಿರ್ಮಲ್ ಅವರು, ಆಮೇಲೆ ಅದಕ್ಕೆ ಯೂನಿಫೈ ಮೀಡಿಯಾ, ಆಮೇಲೆ ಅವಿನಾಶ್ ಅಂತ ಒಬ್ಬರಿದ್ದಾರೆ, ಅವರು ತುಂಬ ವರ್ಕ್ ಮಾಡಿದ್ದಾರೆ ಆ ಪಿಕ್ಚರ್ಗೆ. ಎಲ್ಲರೂ ತುಂಬ ವರ್ಕ್ ಮಾಡಿದ್ದಾರೆ. ಸೊ ಅದ್ರ ರಿಸಲ್ಟ್ ಅಷ್ಟೇ ಅದು. ಸರ್ ಒಂದು ಸಿನಿಮಾ ಮಾಡ್ತೀವಿ ಅಂತಂದಾಗ ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ, ಕೆಲವರು ಮಾಡೋದಿಲ್ಲ, ಕನ್ನಡಕ್ಕೆ ಅಥವಾ ಆಯಾ ಭಾಷೆಗಳು ಸೀಮಿತವಾಗಿ ಮಾಡ್ಕೋತಾರೆ. ನಾನು ಸುಮಾರು ಸಲ ಕೇಳಿದ್ದೀನಿ ಸರ್, ನನಗೆ ಸಿಕ್ಕಿಲ್ಲ ಆನ್ಸರು. ಎಗೈನ್ ನಾನು ನಿಮ್ಮ ಹತ್ರ ಸಿಗ್ಬೋದು ಅನ್ನೋ ಒಂದು ಚಿಕ್ಕ ಭರವಸೆ. ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡೋದಾ ಅಥವಾ ತಾನಾಗಿ ಆಗೋದು? ಇಲ್ಲೇ ರೀ, ಪ್ಯಾನ್ ಇಂಡಿಯಾ ಮಾಡೋದಲ್ಲ, ಆಗೋದದು. ಸೊ ಕೆಲವು ಸತಿ ಏನಾಗುತ್ತೆ, ಒಂದು ಅಡ್ವಾಂಟೇಜ್ ಸಿಗುತ್ತೆ ನಿಮಗೆ, ಒಂದು 4 ಲ್ಯಾಂಗ್ವೇಜ್ ಮಾಡೋ ಥರ ಅಟ್ ಎ ಟೈಮು. ಅವಾಗ ಒಂದು ಟ್ರೈ ಮಾಡ್ತಾರೆ ಅಷ್ಟೇ. ಇದು ಬೋನಸ್ ಅಲ್ವಾ ನಮಗೆ. ಈ ಕರ್ನಾಟಕ ನಮ್ಮದು, ಸೊ ಆಂಧ್ರ ಅಲ್ಲೂ ಕೂಡ ನಮ್ಮದು ಏನೋ ಆ ಥರ ಒಂದು ಒಳ್ಳೆ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಹೊಸ ಇದಕ್ಕೆ ಇದು ಮಾಡ್ತಾರೆ ಅಂದರೆ ನನ್ನ ಹಲವಾರು ಸಿನಿಮಾಗಳು ಅವರು ನನ್ನ ಪ್ರೋತ್ಸಾಹಿಸಿದ್ದಾರೆ. ಅದೊಂದು ಎಕ್ಸ್ಟ್ರಾ ಒಂದು ಮಾರ್ಕೆಟ್ ಇದ್ದಂಗೆ ನಮಗೆ ಸ್ವಲ್ಪ. ಅದಾದಮೇಲೆ ಇನ್ನೊಂದು ಲ್ಯಾಂಗ್ವೇಜ್ ಮಾಡಿದಾಗ ಟ್ರೈ ಮಾಡೋಣ, ಈ ಸಬ್ಜೆಕ್ಟ್ ಗ್ಲೋಬಲ್ ಸಬ್ಜೆಕ್ಟ್ ಅಲ್ವಾ, ಎಲ್ಲ ಮನುಷ್ಯನ ಒಳಗಿರೋ ಸಬ್ಜೆಕ್ಟ್ ಆದ್ದರಿಂದ ಟ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಡೆ ರಿಲೀಸ್ ಮಾಡ್ತೀವಿ ಅಷ್ಟೇ. ಸೊ ಆ ಥರ ಇಟ್ ಇಸ್ ಒನ್ ಅಡ್ವಾಂಟೇಜ್ ಆ್ಯಕ್ಚುಲಿ. ಅಂದರೆ ನಾನು ಯು ಐ ಬಗ್ಗೆ ಕೇಳಿಲ್ಲ ಸರ್, ಯಾಕೆ ಯು ಐ ಆ ಕಂಟೆಂಟ್ ಇದೆ, ಅದು ರೀಚ್ ಮಾಡಲೇಬೇಕು ನಾವು. ಕೆಲವೊಂದು ಸಿನಿಮಾಗಳು ಪ್ಯಾನ್ನೇ ಮಾಡಬೇಕು ಅಂತಲೇ ಮಾಡ್ತಾರೆ, 1000 ಕೋಟಿ ಬಜೆಟ್ ಆಗ್ತದೆ. ಅಲ್ಲ ಇರ್ಬೋದು, ಅದು ಕೂಡ ಒಂದು ಅವ್ರದ್ದೇನೋ ಒಂದು ಥಾಟ್ ಮೇಲೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ದೊಡ್ಡದಾಗಿ ಮಾಡಿ ಎಲ್ಲ ಲ್ಯಾಂಗ್ವೇಜ್ಗೂ ರೀಚ್ ಮಾಡೋ ಥರ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದೇ ತಾನೇ ಆ್ಯಕ್ಚುಲಿ. ಏನು ಹೇಳಿ, ಕೆಲವರು ಇಲ್ಲಿಗೂ ಮಾಡ್ತಾರೆ, ಕೆಲವರು ಕೆಪಾಸಿಟಿ ಇರೋರು 4 ಲ್ಯಾಂಗ್ವೇಜಿಗೆ ಮಾಡ್ತಾರೆ. ಅದನ್ನು ನೀವು ಹೆಂಗೆ, ಸರಿ ತಪ್ಪು ಅಲ್ವೇ ಅಲ್ಲ ಅದು ಆ್ಯಕ್ಚುಲಿ. ಎಸ್ ಸರ್, ಒಂದು ಕಾಲ ಇತ್ತು ಸರ್, ಮೊನ್ನೆಗೂ ಕೂಡ ನಮ್ಮ ಕೃಷ್ಣಂ ಪ್ರಣಯ ಸಿಕ್ಕಿ ಸಿನಿಮಾ ನೀವೆಲ್ಲ ತೆಲುಗಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ತುಂಬ ಅದ್ಭುತವಾಗಿ ಮಾತಾಡಿದ್ರೆ. ಇನ್ಫ್ಯಾಕ್ಟ್ ಕನ್ನಡಿಗರಿಗೆ ನಮ್ಗೆ ಭಾಳ ಖುಷಿ ಆಯ್ತು ಅವತ್ತು. 100 ದಿನ ಓಡೋ ಕಾನ್ಸೆಪ್ಟ್ ತುಂಬ ಕಡಿಮೆ ಆಗಿಬಿಟ್ಟಿದೆ ಸರ್. ಈಗ ಒಂದು ವಾರ ಅಥವಾ ಒಂದು 10 ಡೇಸ್ ಅಥವಾ ಒಂದು ವೀಕಲ್ಲಿ ಸಕ್ಸಸ್ ಮೀಟ್ ಆಗುತ್ತೆ. ಸೊ ನನಗಿರೋದು ಸರ್, ಒಂದು ಸಿನಿಮಾನ ಸಕ್ಸಸ್ ಅಂತ ಹೆಂಗೆ ಕನ್ಸಿಡರ್ ಮಾಡೋದು ಇವತ್ತು? ಒಂದು ಕಾಲದಲ್ಲಿ 100 ಡೇಸು, 50 ಡೇಸು, 75 ಡೇಸ್ ಇಲ್ಲ. ಆಮೇಲೆ ಅದೇ ಹೇಳಿದ್, ಮತ್ತೆ ನಾವು ಅಲ್ಲಿಂದ ಹೊರಗೆ ಬರ್ತಾ ಇಲ್ಲ. ಅವಾಗ 25 ಥಿಯೇಟ್ರ್ ರಿಲೀಸ್ ಮಾಡ್ತಾ ಇದ್ವಿ, ಈಗ 250 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ. ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಆ ಟೈಮ್ ಹಂಗಿತ್ತು. ಅವಾಗ ಅಷ್ಟು ಮಲ್ಟಿಪ್ಲೆಕ್ಸ್ ಇರಲಿಲ್ಲ, ಅಷ್ಟೊಂದು ಥಿಯೇಟ್ರ್ಗಳಿರಲಿಲ್ಲ. ನಾವು 8 ಥಿಯೇಟ್ರ್ 10 ಥಿಯೇಟ್ರ್ ಮಾಡ್ತಿದ್ವಿ ಒಂದು ಸಿನಿಮಾ ಅಂದರೆ ಬೆಂಗಳೂರಲ್ಲಿ ಅಲ್ವಾ. ಈಗ ಹಂಗಲ್ಲ, ಇವಾಗ ಅಷ್ಟು ದೊಡ್ಡದಾಗಿ ಬೆಳೆದಿದೆ. ನೂರಾರು ಥಿಯೇಟ್ರ್ಗಳಾಗ್ಬಿಟ್ಟಿದೆ. ಬೆಂಗಳೂರಲ್ಲಿ 200 ಥಿಯೇಟ್ರ್ ರಿಲೀಸ್ ಮಾಡ್ತಾರೆ ಅಂದರೆ ನೀವು 100 ಡೇಸ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ಫಸ್ಟ್ 2 ವೀಕ್ಸಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಫಸ್ಟ್ 3 ಡೇಸಲ್ಲೇ ಡಿಸೈಡ್ ಮಾಡಿಬಿಡ್ತಾರೆ, ಇದು ದುಡ್ಡು ಬಂತಾ ಇಲ್ವಾ, ಬಂಡವಾಳ ಬಂತಾ ಇಲ್ವಾ. ಆಮೇಲೆ ಏನಿದ್ರು ಕೂಡ ಎಷ್ಟು ಲಾಭ ಬಂತು ಅಂತಷ್ಟೇ. ಅದು ಡಿಪೆಂಡಿಂಗ್ ಅಪಾನ್ ಬಡ್ಜೆಟ್ ಮೇಲೆ. ಎಷ್ಟು ಬಡ್ಜೆಟ್ ಹಾಕಿದರೆ ಎಷ್ಟು ಕಲೆಕ್ಷನ್ ಆಗಿದೆ ಅದು ಪ್ರೊಡ್ಯೂಸರಿಗೆ ಗೊತ್ತಿರುತ್ತಷ್ಟೇ. ಯಾಕಂದ್ರೆ ನಮಗೆ ಗೊತ್ತಿರಲ್ಲ ಅದು. ಸರ್, ಯು ಐ ಸಿನಿಮಾ ಅನ್ನೋದು ಕೇವಲ ಕನ್ನಡಿಗರಿಗಲ್ಲ, ಇಡೀ ಭಾರತಕ್ಕೆ ಕೊಟ್ಟಂಥ ಸಿನಿಮಾ. ತುಂಬ ಖುಷಿಯಿಂದ ಇದ್ದೀವಿ. ಹೇಗೇನು ಈಗ ನೆಕ್ಸ್ಟ್ ಪ್ಲ್ಯಾನು ಇನ್ನು ಬೇರೆ ಕಂಟ್ರಿಗಳಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ಸ್? ಆಲ್ರೆಡಿ ಆಗೋಗಿದೆ ಎಲ್ಲ ಕಂಟ್ರಿಲಿ. ಆಲ್ಮೋಸ್ಟ್ ಅಮೇರಿಕಲ್ಲಿ ಮಾಡಿದ್ದಾರೆ, ಆಸ್ಟ್ರೇಲಿಯಲ್ಲಿ ಮಾಡಿದ್ದಾರೆ, ದುಬೈಯಲ್ಲಿ ಮಾಡಿದ್ದಾರೆ, ಆಮೇಲೆ ಲಂಡನ್ನಲ್ಲಿ ಮಾಡಿದ್ದಾರೆ, ತುಂಬ ಕಡೆ ಮಾಡಿದ್ದಾರೆ, ತುಂಬ ಕಡೆ ಮಾಡ್ತಾನೂ ಇದ್ದಾರೆ. ಈಗ ಇವತ್ತಿನ ತೋರಿಸಿ ಶ್ರೀಕಾಂತ್ ಅದೆಷ್ಟೋ ಇನ್ನೊಂದಷ್ಟು ಥಿಯೇಟ್ರ್ ಎಕ್ಸ್ಟ್ರಾ ಮಾಡಿದ್ದಾರೆ ಅಂತ ಯಾವುದೋ ಒಂದು ಕಂಟ್ರೀಲಿ. ಈ ಥರ ಯಾಕಂದರೆ ಅದು ಬಿಕಾಸ್ ಗ್ಲೋಬಲ್ ಕಂಟೆಂಟ್ ಇರೋದ್ರಿಂದ ಎಲ್ರಿಗೂ ಬೇಗ ಕನೆಕ್ಟ್ ಆಗುತ್ತೆ. ಆಮೇಲೆ ವರ್ಲ್ಡ್ ಸಮಸ್ಯೆನೇ ಅದಲ್ವಾ ಆ್ಯಕ್ಚುಲಿ. ಆಮೇಲೆ ನನಗೆ ಆಗಲೇ ಒಂದು ಕ್ವಶನ್ ಇತ್ತು ಬಿಟ್ಬಿಟ್ಟೆ. ಈ ಇಸ್ರೇಲು, ಇರಾನು, ಇರಾಕ್ಗಳಲ್ಲಿ ಕಂಟಿನ್ಯೂಸ್ ಯುದ್ಧ ಆಗ್ತಿದೆ. ಸೊ ಅದು ಲಾಸ್ಟ್ ಸೀನಲ್ಲಿ ಬರೋದು ಅದೇ ಯುದ್ಧದ ಥಾಟ್ ಇಟ್ಕೊಂಡು ಏನಾದರೂ ಮಾಡಿದ್ರ? ಅಲ್ಲ, ಗ್ಲೋಬಲ್ ಸಬ್ಜೆಕ್ಟ್ ಅಂದಾಗ ನಿಮಗೆ ಅವ್ನು ಹೇಳೋದೇ ಇಂಟರ್ನ್ಯಾಷನಲ್ ವಿಷಯಗಳು ಮಾತಾಡೋದು. ಅವನು ಅಂದರೆ ಎಷ್ಟೋ ದೇಶದಲ್ಲಿ ತಿನ್ನೋಕ್ಕೆ ಅನ್ನ ಇಲ್ಲ, ಬಟ್ ಬಾಂಬ್ಗಳು ಹಾಕ್ಕೊಂಡು ಯುದ್ಧ ಮಾಡ್ಕೊಳ್ತಾ ಇದ್ದಾರೆ ಅಂದಾಗ ನಿಮಗೆ ನೋಡಿದಾಗ ಅನ್ಸತ್ತಲ್ವಾ, ಏನಕ್ಕೆ ಬೇಕು ಈ ಯುದ್ಧ ಆ್ಯಕ್ಚುಲಿ? ಈಗ ನೋಡಿದಾಗ ಅನ್ನಿಸ್ತು, ಮತ್ತು ಇಲ್ಲಾಗ್ಬಿಟ್ರೆ ಹೆಂಗಪ್ಪ ಅಂತ ಭಯನೂ ಆಯಿತು ಸರ್. ಅಲ್ವಾ ಅದು ಅವೆಲ್ಲ ಎಚ್ಚೆತ್ಕೊಬೇಕು ಆ್ಯಕ್ಚುಲಿ. ಅದಕ್ಕೆ ನಮ್ಮ ಕೈಲೇ ಇದೆ ಅದಕ್ಕೆ ಪರಿಹಾರನೂ ಕೂಡ. ಎಸ್ ಸರ್, ಸಾಕಷ್ಟು ಜನ ಸಿನಿಮಾ ನೋಡಿ ಕನ್ಫ್ಯೂಸ್ ಆಗಿದ್ದಾರೆ, ಕೆಲವರು ಇಷ್ಟಪಟ್ಟಿದ್ದಾರೆ, ಕೆಲವರು ಇನ್ನೊಂದು 4 ಸಲ ನೋಡಬೇಕು, ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಥರ ಕನ್ಫ್ಯೂಸಲ್ಲಿ ಇರುವಂಥ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀವಿ? ಅಯ್ಯೋ ಇಲ್ಲಪ್ಪ, ಆ ಥರ ನನ್ನ ಪ್ರಕಾರ ಅಷ್ಟೊಂದು ಹೇಳಿಲ್ಲ. ಕೆಲವರು ಆ್ಯಕ್ಚುಲಿ ಬಿಡಿ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಟಾಪಿಕ್ ಆಯ್ತು ಆ್ಯಕ್ಚುಲಿ. ಬಿಕಾಸ್ ರಿವ್ಯೂವರ್ಸು ಕನ್ಫ್ಯೂಷನ್ ಅದು ಓಕೆ, ಅದು ನನ್ನ ಪಿಕ್ಚರ್ಗೆ ಆ್ಯಕ್ಚುಲಿ ಅದೇ ಒಂದು ಪ್ಲಸ್ ಪಾಯಿಂಟ್ ಅನ್ಸುತ್ತೆ ಆ ಥರ. ಸೊ ಹಂಗಲ್ಲ, ಯಾಕಂದರೆ ತುಂಬ ಜನಕ್ಕೆ ತುಂಬ ನೀಟಾಗೂ ಅರ್ಥ ಆಗಿದೆ. ಆ ಕನ್ಫ್ಯೂಷನ್ನು ಇರಬೇಕು ಆ್ಯಕ್ಚುಲಿ. ಏನದು ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಕನ್ಫ್ಯೂಷನ್ ಆಗ್ತೀರ. ನೀವು ನಾರ್ಮಲ್ ಆಗಿ ಪಿಕ್ಚರ್ ನೋಡ್ಬೇಕಾದ್ರೆ ಅಲ್ಲಿ ಏನಿದೆಯೋ ಅದನ್ನು ಕೇಳಿದ್ರೆ ಎಲ್ಲವೂ ಅರ್ಥ ಆಗ್ಬಿಡುತ್ತೆ ನಿಮಗೆ. ಸೊ ಅದ್ರಲ್ಲಿ ಹುಡ್ಕೋಕೆ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು.
ಸೊ ಒಂದ್ಸತಿ ನೀವು ನಾರ್ಮಲ್ ಆಗಿ ನೋಡ್ಬಿಡಿ, ಅರ್ಥ ಆಗ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಹುಡ್ಕೊಬೋದು ಅದರಲ್ಲಿ. ಸರ್ ಲಾಸ್ಟ್ ಕ್ವಶನ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಓಡ್ತಾ ಇದೆ, ಸನ್ನಿ ಲಿಯೋಲ್ ಎಲ್ಲರೂ ಉಪ್ಪಿ ಸಿನಿಮಾದಲ್ಲಿ ಅಂತ ಸ್ಕ್ರಾಲ್ ಮಾಡಿದ್ರೆ ಬರೀ ಅದೇ ಕ್ವಶನ್ಸು. ಇಲ್ಲ ಇಲ್ಲ ಇಲ್ಲ, ಅದು ಕೂಡ ಅಷ್ಟೇ. ಆ್ಯಕ್ಚುಲಿ ಅದು ಹೆಂಗೆ ಅದು ಸ್ಪ್ರೆಡ್ ಆಯಿತು ಅಂತ ಗೊತ್ತಿಲ್ಲ. ಸೊ ಈಗ ಏನಿದೆಯೋ ಅದೇ ಸಿನಿಮಾ ಅಷ್ಟೇ. ಎಸ್ ಸರ್, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು, ಸಿನಿಮಾ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ, ಥಿಯೇಟ್ರಲ್ಲಿ ಫ್ಯಾನ್ಸ್ ಜೊತೆ ಕುತ್ಕೊಂಡು ನೋಡಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಉಪ್ಪಿ ಸರ್ 9 ವರ್ಷಗಳ ನಂತರ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಅಂತಂದಾಗ ನಮ್ಮ ಮೈಯೆಲ್ಲ ಕಣ್ಣಾಗಿರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಂಜಾಯ್ ಮಾಡಿದ್ದೀವಿ ಸರ್. UI ಸಿನಿಮಾ ನಾಟ್ ಓನ್ಲಿ ಇಂಡಿಯಾ, ವರ್ಲ್ಡ್ ವೈಡ್ ಸೂಪರ್ ಹಿಟ್ ಆಗಲಿ, ಸಾಕಷ್ಟು ದುಡ್ಡು ಬರಲಿ. ಈಗ ಆಲ್ರೆಡಿ ಹಿಟ್ ಆಗಿದೆ, ಸಕ್ಸಸ್ ಹಿಟ್ ಮಾಡಿದ್ದೀರಿ, ನಾವು ಭಾಗಿಯಾಗಿದ್ವಿ. ಮತ್ತೊಂದು ಅದ್ಭುತವಾದ ಸಿನಿಮಾದ ಮೂಲಕ ಒಂದಷ್ಟು ಟೈಮ್ ತಗೊಂಡು ಇನ್ನೊಂದು ಈ ಥರ ಯಾವುದೋ ಒಂದು ಅದ್ಭುತವಾದ ಕಥೆ ಹೇಳೋಕ್ಕೆ ಬನ್ನಿ, ನಾವು ಕಾಯ್ತಾ ಇರ್ತೀವಿ. T5 ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಆ್ಯಂಡ್ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಅಷ್ಟೇ ಸರ್. ನಿಮ್ಮ ಒಂದು ಮಾತು T5 ಮೂಲಕ ನಿಮ್ಮನ್ನು ಪ್ರೀತಿಸೋದು ಅಷ್ಟೇ. ಇದೆಲ್ಲ ಹೇಳಿದ್ದಷ್ಟೇ ನಿಮ್ಗಳಿಂದನೇ ನೀವು ಕೂಡ ಎನ್ಕರೇಜ್ಮೆಂಟಿಂದ ಇನ್ನೊಂದು ಸಿನಿಮಾ ಆಗುತ್ತೆ. ಇದೇ ಥರ ಎಲ್ಲ ಕನ್ನಡ ಚಿತ್ರಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವದಿಸಿ. ಸೊ ನಿಮ್ಮ ಶಿಳ್ಳೆ ಚಪ್ಪಾಳೆ, ನಿಮ್ಮ ಪ್ರೋತ್ಸಾಹನೇ ನಮ್ಗೆ ಇನ್ನೊಂದು ಸಿನಿಮಾ ಮಾಡೋಕ್ಕಿದ್ದು. ಇಲ್ಲಾಂದರೆ ಅದು ನಿಂತರೆ ನಾವು ನಿಂತು ಬಿಡ್ತೀವಿ ಅಷ್ಟೇ. ಸರ್, ಥ್ಯಾಂಕ್ ಯು ಸರ್. ಒಂದು ಅವಕಾಶ ನಮಗೂ ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಒಂದಷ್ಟು ಮಾತನಾಡಿದ್ದು. ತುಂಬ ಧನ್ಯವಾದಗಳು. ಎಸ್, ಇದು ಇಂಡಿಯನ್ ರಿಯಲ್ ಸೂಪರ್ ಸ್ಟಾರ್ ಉಪ್ಪಿ ಸರ್ ಅವರ ಮಾತು. UI ಸಿನಿಮಾ ಇನ್ನೂ ಥಿಯೇಟ್ರ್ಗಳಲ್ಲಿದೆ, ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಒಂದು UI ಅನ್ನೋ ಒಂದು ಗ್ಲೋಬಲ್ ಕಂಟೆಂಟ್ ಸಿನಿಮಾವನ್ನು ಥಿಯೇಟ್ರಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಸಿಗೋ ಮಜಾನೇ ಬೇರೆ. ಎಗೇನ್ ಡಿಕೋಡಿಂಗ್ ಮಾಡಬೇಕಾದಂಥ ಕೆಲಸಗಳು ತುಂಬ ಇದೆ. ನಿಮಗೆ ಸಿನಿಮಾ ಒಂದು ಥ್ರಿಲ್ ಕೊಡೋದ್ರಲ್ಲಿ ಯಾವುದೇ ಮೋಸ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ T5, ಇದು ವಾಸ್ತವದ ಪ್ರತಿರೂಪ.